PTK ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ಪ್ರಿಯ ವೀಕ್ಷಕರೇ, ಭಾರತ ಪ್ರಜಾತಂತ್ರ ರಾಷ್ಟ್ರದ ಇತಿಹಾಸ ಸುಮಾರು 75 ವರ್ಷಗಳು. ಹಾಗೆಯೇ ವಿಶ್ವದ ಅತಿ ದೊಡ್ಡ ಪ್ರಜಾತಂತ್ರ ಅಂತ ಅನಿಸ್ಕೊಂಡಿರ್ತಕ್ಕಂಥ ಭಾರತದಲ್ಲಿ ಸಾಕಷ್ಟು ಹೋರಾಟಗಳು, ಸಾಕಷ್ಟು ಜನಪರ ಒಂದು ಸಮರಗಳು ನಡೀತಾನೇ ಇವೆ, ನಡೆದಿವೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಇವತ್ತು ಈ ರೀತಿಯಾದಂಥ ಒಂದು ಪ್ರಸ್ತಾವನೆ ಮತ್ತು ಪೀಠಿಕೆ ಹೇಳಲಿಕ್ಕೆ ಕಾರಣ ಇದೆ. ಯಾವುದು ಕೂಡ ಭಾರತ ದೇಶದ ಪ್ರಜಾತಂತ್ರದಲ್ಲಿ ನಿಂತ ನೀರಲ್ಲ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡು, ಯಾಕೆ ಅಂತ ಹೇಳಿದ್ರೆ ಇವತ್ತಿನ ವಿದ್ಯಮಾನಗಳಲ್ಲಿ ದೇಶದಲ್ಲಿ ಪ್ರಮುಖ ರಾಜಕೀಯ ಪಕ್ಷಗಳಿವೆ, ಪ್ರಾದೇಶಿಕ ಪಕ್ಷಗಳಿವೆ, ಹಾಗೆಯೇ ವಿವಿಧ ರೀತಿಯಾದಂಥ ಸಂಘಟನೆಗಳಿವೆ. ಹಾಗೆಯೇ ಒಬ್ಬ ಸಾಮಾಜಿಕ ಹೋರಾಟಗಾರ, ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಸಾಮಾನ್ಯ ಪ್ರಜೆ ಮನಸ್ಸು ಮಾಡಿದರೆ, ಸಂಕಲ್ಪ ತೊಟ್ಟರೆ ಯಾವ ರೀತಿಯಾದಂಥ ಒಂದು ದೊಡ್ಡ ಶಕ್ತಿಯಾಗಿ ಬೆಳೀಬಹುದು ಅನ್ನೋದಕ್ಕೆ ನಮ್ಮ ದೇಶದಲ್ಲಿ ಬೇಕಾದಷ್ಟು ಇತಿಹಾಸಗಳಿವೆ, ಬೇಕಾದಷ್ಟು ನಿದರ್ಶನಗಳು ಕೂಡ ಇವೆ. ಹಾಗೆಯೇ ನಾವು ಇಡೀ ಪ್ರಪಂಚದ ಇತಿಹಾಸವನ್ನು ನಾವು ಕೆದಕಿದಾಗ ನಮಗೆ ಇವೆಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ನಿಲ್ಲುತ್ತೆ. ಅದು ಒಂದು ರೀತಿಯಾದಂಥ ಒಂದು ಹೆಮ್ಮರವಾಗಿ ಹಿಮಾಲಯ ಪರ್ವತದಷ್ಟು ಎತ್ತರಕ್ಕೆ ಏರುವಂತಹ ಒಂದು ಸಂಘಟನೆಗಳು ನಡೆಯುತ್ತೆ. ಅದು ಯಾರಿಂದ ಆಗುತ್ತೆ ಅಂತ ಹೇಳಿದ್ರೆ ಅದು ಮಾನವ ಶಕ್ತಿ ಹಾಗೂ ಮನುಷ್ಯನ ಒಂದು ಸಂಕಲ್ಪ ಮತ್ತು ದೃಢವಾದಂಥ ಚಿತ್ತ. ಹಾಗೆ ಇವತ್ತು ನಮ್ಮ ಮುಂದೆ ನಮ್ಮ ಸ್ಟುಡಿಯೋನಲ್ಲಿ ಒಬ್ಬ ಅಪರೂಪದ ವ್ಯಕ್ತಿ, ಸಾಮಾಜಿಕ ಕಳಕಳಿ ಹಾಗೂ ದೇಶದ ಬಗ್ಗೆ ಕಳಕಳಿ ಇರತಕ್ಕಂಥ ಒಬ್ಬ ವ್ಯಕ್ತಿ, ಅನುಭವಿ ಹಾಗೂ ಪತ್ರಕರ್ತ, ಇವೆಲ್ಲವೂ ಇರತಕ್ಕಂಥ ಒಬ್ಬ ವ್ಯಕ್ತಿಯ ನಾವು ಇವತ್ತು ನಮ್ಮ ಸ್ಟುಡಿಯೋನಲ್ಲಿ ಇದ್ದಾರೆ. ಅವರೇ ಡಾಕ್ಟರ್ ಅರವಿಂದ್ ರಾಜೀವ್ ಅಂತಕ್ಕಂಥವರು. ಅವರು ಸಾಮಾಜಿಕ ಹೋರಾಟಗಾರರು. ಹಾಗೆಯೇ ಇವತ್ತು ಅವರು ಒಂದು ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಒಂದು ರಾಜಕೀಯ ಪಕ್ಷವನ್ನು ಕೂಡ ಈಗ ನಡೆಸ್ತಾ ಇರ್ತಕ್ಕಂಥವರು ಸ್ಥಾಪನೆ ಮಾಡಿದ್ದಾರೆ. ಅದು ದಿಗ್ವಿಜಯ ಭಾರತ ಪಕ್ಷ ಅಂತಕ್ಕಂಥದ್ದು. ಪ್ರಾಯಶಃ ದಿಗ್ವಿಜಯ ಭಾರತ ಅಂತಕ್ಕಂಥದ್ರಲ್ಲೇ ಅವರ ಆಸೆ ಮತ್ತು ಆಕಾಂಕ್ಷೆಗಳು ಮತ್ತು ಅವರ ಆಶಯಗಳು ಅಲ್ಲಿ ಪ್ರತಿಬಿಂಬಿಸುತ್ತೆ ಅಂತಕ್ಕಂಥದ್ದು. ಅವರನ್ನು ಇವತ್ತು ನಮ್ಮ ಸ್ಟುಡಿಯೋನಲ್ಲಿ ಅವರಲ್ಲಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸೊ ಅವರನ್ನು ನಾವು ಇವತ್ತು ಸಂದರ್ಶನ ಮಾಡಲಿದ್ದೇವೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಹೇಳ್ತಾ ಇದ್ದೇವೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೋರಾಟದ ಹಿನ್ನೆಲೆ ನೋಡಿದಾಗ ನಮಗೆ ಸುಮಾರು 25-30 ವರ್ಷಗಳಿಂದ ನೀವು ಅನೇಕ ಹೋರಾಟಗಳಲ್ಲಿದ್ದೀರಿ, ಪತ್ರಕರ್ತರಾಗಿದ್ದೀರಿ, ಸಾಮಾಜಿಕ ಚಟುವಟಿಕೆಗಳಿಗೆ ತೊಡಗಿಸ್ಕೊಂಡಿದ್ದೀರಿ. ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂತಹ ಒಬ್ಬ ವ್ಯಕ್ತಿಯಾಗಿ ನಿಮ್ಮ ಒಂದು ಈ ಹಿನ್ನೆಲೆಯನ್ನು ನೋಡಿದಾಗ ನಮಗೆ ಯಾರಿಗೆ ಆಗಲಿ ಒಂದು ರೀತಿಯಾದಂಥ ಒಂದು ವಿಶೇಷವಾದಂಥ ಒಂದು ಆಸಕ್ತಿ ಮಾಡುತ್ತೆ. ಹಾಗೆ ನಿಮಗೆ ಈ ಒಂದು ಮಟ್ಟಕ್ಕೆ ಒಂದು ಪಕ್ಷವನ್ನು ದಿಗ್ವಿಜಯ ಭಾರತ ಅಂತಕ್ಕಂಥ ಒಂದು ಪಕ್ಷವನ್ನು ನೀವು ಹುಟ್ಟು ಹಾಕಬೇಕಾದರೆ ನಿಮಗೆ ಯಾವುದು ಪ್ರೇರಣೆ ಆಯಿತು, ಕಾರಣಗಳೇನು ಅಂತಕ್ಕಂಥದ್ದನ್ನು ಮೊದಲನೇದಾಗಿ ಇದನ್ನು ವಿವರಿಸ್ತೀನಿ. ಸರ್, ತಾವು ಕೇಳ್ತಿರೋಂಥ ಪ್ರಶ್ನೆ ಉತ್ತಮವಾದಂಥ ಪ್ರಶ್ನೆ. ನಾನು ಯಾತಕ್ಕೋಸ್ಕರ ಈ ಪಕ್ಷನ ಹುಟ್ಟಾಕಿದೆ ಅಂತಂದರೆ, ರಾಜ್ಯದಲ್ಲಿರುವಂಥ ಜ್ವಲಂತ ಸಮಸ್ಯೆಗಳು, ಹಲವಾರು ಸಮಸ್ಯೆಗಳು, ಒಂದಲ್ಲ ಎರಡಲ್ಲ, ಅದಕ್ಕೆ ಕೌಂಟಿಂಗ್ ಮಾಡೋಕ್ಕೂ ಆಗಲ್ಲ, ಅಷ್ಟೊಂದು ಜ್ವಲಂತ ಸಮಸ್ಯೆಗಳಿದೆ. ಹೋರಾಟ ಮಾಡಿಕೊಂಡೇ ಬಂದಂಥವನು ನಾನು 2005ರಲ್ಲಿ ಕೇಂದ್ರ ಸರ್ಕಾರ ಮಾಹಿತಿ ಹಕ್ಕು ಆಯೋಗ ಅಂತೇಳಿ ನಮಗೊಂದು ಸಂವಿಧಾನ ಮೂಲಕ ನಮಗೊಂದು ಅವಕಾಶ ಕೊಡ್ತು. ಅಲ್ಲಿಂದ ನಾನು ಹಿಂದೆ ನಮ್ಮನ್ನು ಯಾರು ಹೇಳೋರು ಕೇಳೋರು ಇರಲಿಲ್ಲ. ಯಾವುದೇ ಒಂದು ಸಮಸ್ಯೆ ಬಗ್ಗೆ ನಾವು ಕೇಳೋಕೆ ಹೋದರೆ ಅಷ್ಟೊಂದು ಕೇರ್ ಮಾಡ್ತಾ ಇರಲಿಲ್ಲ ಯಾರನ್ನೂ. ನಾವು ಈ ಮಾಹಿತಿ ಹಕ್ಕು ಆಯೋಗದ ಅಡಿಯಲ್ಲಿ ಹಲವಾರು, ಅಂದರೆ ರಾಜ್ಯದಲ್ಲಿ ಇರುವಂಥ ಸಮಸ್ಯೆಗಳು, ನಮ್ಮ ಗ್ರಾಮದಲ್ಲಿ ನಾನಿರುವಂಥ ಜಾಗದಲ್ಲಿ ಇರುವಂಥ ಸಮಸ್ಯೆಗಳು, ಬೆಂಗಳೂರಿನಲ್ಲಿ ಇವತ್ತು ಎಲ್ಲವನ್ನು ಸರಿ ಮಾಡೋಕ್ಕೆ ಒಬ್ಬರ ಕೈನಲ್ಲಿ ಆಗಲ್ಲ. ಅದಕ್ಕೋಸ್ಕರನೇ ಮಾಹಿತಿ ಹಕ್ಕು ಅನ್ನೋದು ಬಂತು. ಆ ಮುಖಾಂತರ ನನ್ನನ್ನು ನಾನು ಗುರುತಿಸ್ಕೊಂಡೆ. ನಂತರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹಲವಾರು ಬೇರೆ ಪತ್ರಿಕೆಗಳು ಬರೀತಿದ್ದೆ. ನಂತರ ನಾನೇ ಒಂದು ದಿಗ್ವಿಜಯ ಭಾರತ ಪಾಕ್ಷಿಕ ಪತ್ರಿಕೆ ಕೂಡ ಶುರು ಮಾಡಿದ್ದೆ. ಅಲ್ಲೂ ಅಷ್ಟೇ ನಿರ್ಭೀತಿಯಿಂದ ಎಲ್ಲವನ್ನೂ ನಾನು ಬರಿತಾ ಇದ್ದೆ. ಒಬ್ಬರೇ ಬರೆಯೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಯಾಕೆಂದರೆ ಇವತ್ತು ಪತ್ರಕರ್ತರ ಸ್ಥಿತಿಗತಿಗಳು ನಾವು ನೋಡಿದ್ದೀವಿ. ಪಾಪ ತುಂಬ ತೊಂದರೆಗಳಲ್ಲಿ ಇರ್ತಾರೆ. ನಂತರ ಇದನ್ನು ಅವತ್ತಿನ ಸುದ್ದಿನ ಅವತ್ತೇ ಮುಟ್ಟಿಸ್ಬೇಕು ಅಂತಲೇ ಒಂದು ನ್ಯೂಸ್ ಚಾನಲ್ನ ಕೂಡ ಶುರು ಮಾಡಿದೆ. ಅಂದರೆ ಯಾತಕ್ಕೋಸ್ಕರ ಅಂದರೆ ನನ್ನ ದಿಗ್ವಿಜಯ ಭಾರತ ಪಕ್ಷನ ಬಿಂಬಿಸ್ಕೊಳ್ಳೋದಕ್ಕೋಸ್ಕರನೇ ನ್ಯೂಸ್ ಚಾನಲ್ನ ನಾನು ಸೃಷ್ಟಿ ಮಾಡ್ಕೊಂಡಿದ್ದು. ಇಲ್ಲಿ ಜ್ವಲಂತ ಸಮಸ್ಯೆಗಳು ಹಲವಾರಿದೆ ಸರ್.
ಅದನ್ನೆಲ್ಲವನ್ನೂ ನಾವು ಹೋರಾಟ ಮಾಡಬೇಕು ಅಂದರೆ ಒಬ್ಬ ವ್ಯಕ್ತಿಯಾಗಿ ನಾನು ಮಾಡೋಕ್ಕಾಗಲ್ಲ, ಅದೊಂದು ಶಕ್ತಿಯಾಗಿ ಮಾಡಬೇಕು, ಅದಕ್ಕೊಂದು ಸಂಘಟನೆ ಬೇಕು, ಅದಕ್ಕೊಂದು ವೇದಿಕೆ ಬೇಕು ಅಂತಲೇ ದಿಗ್ವಿಜಯ ಭಾರತ ಪಕ್ಷನ ಸ್ಥಾಪನೆ ಮಾಡಿದ್ದು ಸರ್. ಎಸ್, ಅಂದರೆ ನಿಮ್ಮ ಆಶಯಗಳು ಕೇಳ್ತಾ ಇದ್ದರೆ ನನಗೆ ಅನಿಸುತ್ತೆ ಈ ಪ್ರಜಾತಂತ್ರ ಭಾರತದಲ್ಲಿ ಒಬ್ಬ ವ್ಯಕ್ತಿ ಒಂದು ಪಕ್ಷವಾಗಿ ಬೆಳೆಯುವಂತಹ ಒಂದು ದೊಡ್ಡ ಉದಾಹರಣೆಗಳು ನಮ್ಮ ದೇಶದಲ್ಲಿ ಇಲ್ಲ ಅಂತ. ಬಹಳಷ್ಟು ಜನ ಸಕ್ಸಸ್ ಆಗಿದ್ದಾರೆ ಕೂಡ ಇದರಲ್ಲಿ. ವ್ಯಕ್ತಿ ಇಲ್ಲದಿರೋ ಪಕ್ಷಗಳಿಲ್ಲ, ನಿಜ. ವ್ಯಕ್ತಿ ಅಂತಕ್ಕಂಥವ್ರು ನೀವು ಹಿಮಾಲಯದ ಎತ್ತರಕ್ಕೆ ನೀವು ಬೆಳೀತಾ 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 ನಿಮಗೆ ಗೊತ್ತಾಗೋದಿಲ್ಲ ಒಂದು ಪಕ್ಷವಾಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ನಿಮ್ಮ ಈ ದಿಗ್ವಿಜಯ ಭಾರತ ಅಂತಕ್ಕಂಥ ಪಕ್ಷದ ಮೂಲ ಪ್ರಣಾಳಿಕೆ ಏನು ಇಟ್ಕೊಂಡಿದ್ದೀರಾ ನೀವು? ನಿಮ್ಮ ಉದ್ದೇಶ ಏನು? ಅದರ ಒಂದು ಕಾರ್ಯಯೋಜನೆಯನ್ನು ನೀವು ಅನುಷ್ಠಾನಕ್ಕೆ ತರ್ತೀರಾ? ನಿಮ್ಮ ರೋಡ್ ಮ್ಯಾಪ್ ಏನಿದೆ ಅಂತಕ್ಕಂಥದ್ದನ್ನು ದಯವಿಟ್ಟು ವಿವರಿಸಿ ಸರ್. ಪಕ್ಷದ ಪ್ರಣಾಳಿಕೆಯಲ್ಲಿ ಅತಿ ಮುಖ್ಯವಾಗಿ ಉಚಿತ ಶಿಕ್ಷಣ ನನ್ನದೊಂದು ಆಸೆ. ಯಾಕೆಂದರೆ ನಾವು ಕಷ್ಟಪಟ್ಟೆ ಓದಿದ್ದು, ನಮ್ಮ ಮಕ್ಕಳು ನಾವು ಕಷ್ಟಪಟ್ಟೆ ಓದಿಸಿದ್ದು. ಇವತ್ತು ತುಂಬಾ ತೊಂದರೆ ಆಗ್ತಾ ಇದೆ ನಮ್ಮ ಮಕ್ಕಳನ್ನ ಓದಿಸೋವಂಥ ವಿಚಾರಗಳಲ್ಲಿ. ಆ ಫೀಸ್ಗಳು ಯಾರೂ ಕಟ್ಟೋಕ್ಕಾಗಲ್ಲ. ಕೊನೆಯ ಪಕ್ಷ 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಉಚಿತವಾದಂಥ ಒಂದು ಶಿಕ್ಷಣ ಕೊಡಬೇಕು ಅನ್ನೋದು ನನ್ನ ಒಂದು ಆಸೆ ಸರ್. ಅಂದರೆ ಸರ್, ಇವತ್ತು ನಮ್ಮ ಕರ್ನಾಟಕದ ಮಟ್ಟಿಗೆ ನಾವು ತೆಗೆದುಕೊಳ್ಳೋದಾದರೆ ಒಂದು ದಿಗ್ವಿಜಯ ಭಾರತ ಅಂತಕ್ಕಂಥದ್ದು ಪಕ್ಷವಾದರೂ ಕೂಡ ಈ ನೆಲ, ಜಲ ಮತ್ತು ಜನಾಂಗೀಯ ಸಮಸ್ಯೆಗಳು ಜಾಸ್ತಿ ಇದೆ ಇವತ್ತು ಕರ್ನಾಟಕದಲ್ಲಿ. ಈ ನೆಲ, ಜಲ ಮತ್ತು ಜನಾಂಗೀಯ ಸಮಸ್ಯೆಗಳನ್ನು ನೀವು ಹೇಗೆ ಅದನ್ನು ದೃಷ್ಟೀಕರಿಸಿದ್ದೀರಿ? ನೀವು ಅದನ್ನು ಜನರಿಗೆ ಈ ಸಮಸ್ಯೆಗಳನ್ನು ವಿವರಿಸ್ತೀರಿ? ನೀವು ಇದನ್ನು ಹೇಗೆ ಪರಿಹರಿಸ್ತೀರಿ ಅಂತಕ್ಕಂಥದ್ರ ಬಗ್ಗೆ ಕೂಡ ಜನರಿಗೆ ನೀವು ತಿಳಿಸ್ತಕ್ಕಂಥದ್ದು ಸರಿ ಅಂತ ಅನ್ಸುತ್ತೆ. ಖಂಡಿತ ಸರ್. ಮೊದಲನೇದಾಗಿ ಜನಾಂಗೀಯ ವ್ಯವಸ್ಥೆ ಅಂತ ಹೇಳಿದ್ರಿ, ಸೌಹಾರ್ದತೆಯಿಂದನೇ ಹೋಗ್ಬೇಕು ಸರ್. ನಾವಿಲ್ಲಿ ಎತ್ಕಟ್ಟೋದ್ರಿಂದ ಏನೋ ಪ್ರಯೋಜನ ಇಲ್ಲ. ಅವರು ಇವರು ಅಂತ ಎತ್ಕಟ್ಟೋದಿಲ್ಲ, ಇಲ್ಲಿ ಅವಶ್ಯಕತೆನೇ ಇಲ್ಲ, ಬೇಕಾಗಿಲ್ಲ, ರಕ್ತಪಾತಗಳಾಗ್ತದೆ ಅಷ್ಟೇನೆ. ಸೌಹಾರ್ದತೆಯಿಂದ ಹೋಗ್ಬೇಕು. ಏನು ಹೇಳ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ ಅಂತ ಹೇಳಿದ್ರು ಕವಿಗಳು, ಸಾಹಿತಿಗಳು. ಅದ್ರ ಮುಖಾಂತರನೇ ನಾವು ಹೋಗಬೇಕು. ಇನ್ನು ಎರಡನೇದೇನು ಅಂತಂದರೆ ಜಲ ಕೇಳಿದ್ರಿ. ಜಲದ ಬಗ್ಗೆ, ನಮ್ಮ ನೀರಿನ ಸಮಸ್ಯೆ ಅಪಾರವಾಗಿದೆ ರಾಜ್ಯದಲ್ಲಿ. ಎಷ್ಟೋ ನದಿಗಳನ್ನ ಜೋಡಣೆ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ನದಿನ ಜೋಡಣೆ ಮಾಡೋದು ಆ ಕಡೆ ಇರಲಿ, ಮೊದಲು ಹೂಳೆತ್ತಬೇಕು. ಎಷ್ಟೋ ನದಿಗಳು ಹೂಳೆತ್ತದೆ, ಅವುಗಳ ಅಳತೆ ಕಡಿಮೆ ಆಗ್ತಾ ಇದೆ. ಪ್ರತಿ ವರ್ಷ ಬಜೆಟ್ನಲ್ಲಿ ನದಿಗಳ ಹೂಳೆತ್ತುವಿಕೆಗೆ ಅಂತಲೇ ಹಣನ ಮುಡುಪಾಗಿಡ್ತಾರೆ. ಆ ಹಣ ಎಲ್ಲ ಏನಾಗ್ತಾ ಇದೆ ಅದನ್ನು ನೋಡಬೇಕು. ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಬರೋದಾದರೆ ಪ್ರತಿಯೊಂದು ಗ್ರಾಮದಲ್ಲಿರುವಂಥ ಕೆರೆ ಇವತ್ತು ಏನಾಗಿದೆ ಅನ್ನೋದು ನೋಡಬೇಕಾಗಿದೆ. ಎಲ್ಲೋ ಇವತ್ತು ಕೆರೆಗಳನ್ನ ನಾವು ಕಳ್ಕೊಂಡಿದ್ದೀವಿ. ಬೆಂಗಳೂರಿನಲ್ಲಿರ್ಬೋದು, ಬೆಂಗಳೂರಿಂದ ಆರಂಭ ಮಾಡ್ಕೊತ ಹೋದರೆ ಇಡೀ ರಾಜ್ಯದಲ್ಲಿ ಆಯಾ ಗ್ರಾಮಗಳಲ್ಲಿ ಕೆರೆಗಳು ಕಳೆದೋಗಿದೆ. ಅಂದರೆ ಅಂತರ್ಜಲ ಸತ್ತೋಗಿದೆ ಸರ್. ಮೊದಲು ನಾವು ನಮ್ಮ ಮನೆಯನ್ನು ಶುಚಿಯಾಗಿ ಇಟ್ಕೊಬೇಕು, ನಮ್ಮ ಮನೆಯ ಆವರಣ ನಾವು ಕ್ಲೀನಾಗಿ ಇಟ್ಕೊಬೇಕು. ನಮ್ಮ ಊರಿನಲ್ಲಿರುವಂಥ ಸಮಸ್ಯೆ ನಾನು ಬಗೆಹರಿಸ್ಕೊಂಡು, ನನ್ನ ಮನೆಯ ಸಮಸ್ಯೆ ಬಗೆಹರಿಸ್ಕೊಳ್ಳೋ ಮುಖಾಂತರ ನಾನು ಹೊರಗಡೆ ಬಂದರೆ ಖಂಡಿತ ಮಾಡ್ಬೋದು. ಅದೇ ರೀತಿ ಇವತ್ತು ವಿಜಯನಗರದಲ್ಲೇ ಸುಮಾರು ಕೆರೆಗಳಿಲ್ಲ ಸರ್. ಅದನ್ನು ಆಗಲೇ ಪಟ್ಟಭದ್ರ ಹಿತಾಸಕ್ತಿಗಳು ನುಂಗಿ ನೀರು ಕುಡಿದು ಇಟ್ಟಿಗೆ ಗತಿ ಇಲ್ಲದಿದ್ದವರು ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದು ರಾಜಕೀಯ ವ್ಯಕ್ತಿಗಳಾಗಿದ್ದಾರೆ. ಮುಂದೆ ಅವುಗಳ ವಿರುದ್ಧ ಹೋರಾಟ ಇದೆ ಸರ್. ಅಂದರೆ ಈಗ ಕೆರೆಗಳ ಒತ್ತುವರಿ ಆಗ್ತಾ ಇದೆ ರಾಜ್ಯದಲ್ಲಿ, ಮತ್ತು ಬೆಂಗಳೂರಿನ ಸುತ್ತಮುತ್ತಲು ಬೇಕಾದಷ್ಟು ಕೆರೆಗಳು ಇವತ್ತು ಒತ್ತುವರಿ ಆಗ್ತಾ ಇದೆ. ಅಂತರ್ಜಲ ಕುಸಿತಾ ಇದೆ. ಸೊ ಇದನ್ನು ಜನರಿಗೆ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ರೀತಿಯಲ್ಲಿ ನೀವು ಮುಂದೆ ಕೈಗೊಳ್ಳುವಂತಹ ಒಂದು ಹೋರಾಟದ ಸ್ವರೂಪಗಳು ಹೇಗಿರುತ್ತೆ ಮಾಡಬೇಕು ಸರ್? ಹೋರಾಟದ ಸ್ವರೂಪ ಅಂತಂದರೆ ಈಗ ಆ ವಿಚಾರಗಳ ಬಗ್ಗೆ ಅಧಿಕಾರಿಗಳಿಂದಲೇ ನಾವು ಅದನ್ನು ಕೆದಕಬೇಕು. ಇಲ್ಲಿದ್ದಂಥ ಕೆರೆ ಏನಾಯಿತು, ಇಲ್ಲಿದ್ದಂಥ ಸರ್ಕಾರಿ ಜಮೀನು ಏನಾಯಿತು. ಈಗ ಮೊನ್ನೆ ಕೂಡ ತಹಸೀಲ್ದಾರ್ಗೆ ಒಂದು ಲೆಟರ್ ಕೊಟ್ಟೆ, ಬೆಂಗಳೂರು ತಹಸೀಲ್ದಾರ್ ಉತ್ತರ. ಸುಮಾರು 22 ವರ್ಷದ ಹಿಂದೆ ನಾಗರಬಾವಿನಲ್ಲಿ 19.5 ಎಕರೆ ಗೋಮಾಳ ಹೊಡೆದ್ಬಿಟ್ಟಿದ್ದಾರೆ. ದೊಡ್ಡ ಲೇಔಟ್ ಮಾಡಿಬಿಟ್ಟಿದ್ದಾರೆ. ಯಾರು ಏನು ಅನ್ನೋದೆಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಅದೆಲ್ಲ DC ಗಳಿಗೂ ಕೊಟ್ಟಿದ್ದೀನಿ, ಜಿಲ್ಲಾಧಿಕಾರಿಗಳಿಗೂ. ಇಲ್ಲಿ ನಾವು ಆ ನಿಟ್ಟಿನಲ್ಲಿ ಹೋರಾಟ ಶುರು ಮಾಡಬೇಕು ಸರ್. ನಾನು ಒಬ್ಬನೇ ಮಾಡ್ತೀನಿ ಅಂತಲ್ಲ, ಅದಕ್ಕೋಸ್ಕರನೇ ಈ ಪಕ್ಷ ಹುಟ್ಟಾಕಿದ್ದು. ನನ್ನ ಜೊತೆಗೆ ಆ ಗ್ರಾಮದ, ಆ ನಗರದ, ಆ ಪಟ್ಟಣದ ಜನಗಳು ಕೂಡ ಬರಬೇಕು, ಯೂತ್ಸ್ ಬರಬೇಕು ಮುಖ್ಯವಾಗಿ. ಯಾಕೆಂದರೆ ಇವತ್ತು ನಮಗೆ ವಯಸ್ಸಾಯಿತು, ಇವತ್ತೇನೋ ಒಂದು ಪಕ್ಷ ಕಟ್ಟಿದ್ದೀವಿ, ನಾಳೆ ನಾವೆಲ್ಲೋ ಗಾದಿ ಮೇಲೆ ಕೂತ್ಕೊತೀವಿ ಅನ್ನೋ ಭ್ರಮೆ ನನಗಿಲ್ಲ. ನಾನು ಇದನ್ನು ಒಂದು ಸಸಿಯಾಗಿ ನೆಟ್ಟಿದ್ದೀನಿ. ಹೆಮ್ಮರವಾಗಿ ಬೆಳೆಸೋದು ಈ ರಾಜ್ಯದ ಜನತೆ, ಈ ರಾಜ್ಯದ ಯುವ ಸಮೂಹ ಸರ್. ವಿದ್ಯಾರ್ಥಿಗಳು ಬರಬೇಕು, ಆಗ ಏನಾದರೂ ಬದಲಾವಣೆಗಳು ಖಂಡಿತ ಆಗ್ತದೆ ಸರ್. ಅಂದರೆ ತಾವು ಈ ವಿಚಾರದಲ್ಲಿ ತೀರಾ ಒಂದು ರೀತಿಯಾದಂಥ ಒಂದು ಆಶಯಗಳನ್ನು ಕಳ್ಕೊಳ್ತಕ್ಕಂಥ ಒಂದು ಪ್ರಮೇಯ ಏನಿಲ್ಲ. ಯಾಕೆಂತ ಹೇಳಿದ್ರೆ ನಾವೇ ನೋಡಿದ್ದೇವೆ, ಆಮ್ ಆದ್ಮಿ ಪಕ್ಷದ ಒಬ್ಬ ನಾಯಕನಾಗಿರ್ತಕ್ಕಂಥ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ನಿಮ್ಮ ಥರನೇ
ಒಂದು ಟೊಂಕ ಕಟ್ಟಿದವರು. ಒನ್ ಮ್ಯಾನ್ ಆರ್ಮಿ ಅಂತ ನಾವೇನು ಹೇಳ್ತೇವೆ, ಈ ಒನ್ ಮ್ಯಾನ್ ಆರ್ಮಿ ಆಕ್ಟಿವಿಟೀಸು ಇಟ್ ಲೀಡ್ಸ್ ಟು ದ ಬಿಗರ್ ಡೆವಲಪ್ಮೆಂಟ್, ಬಿಗರ್ ಡೈಮೆನ್ಷನ್ ಆಗುತ್ತೆ, ಆಗೋದಿಲ್ಲ ಅನ್ನೋದಲ್ಲ. ಇದು ನೀವು ಆರಂಭಿಕ ಹಂತದಲ್ಲೇ ಒಂದು ದೊಡ್ಡ ನದಿಯು ಕೂಡ ಒಂದು ಸಣ್ಣ ತೊರೆಯಾಗಿ ಹರಿತಕ್ಕಂಥದ್ದು, ಅದನ್ನು ನೋಡಬೇಕು. ಸೊ ಹಾಗಾಗಿ ಅದು ಹರಿತ 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 ಒಂದು ದೊಡ್ಡ ಪ್ರವಾಹವಾಗುತ್ತೆ. ಸೊ ಹಾಗೆ ನೀವು ಪ್ರವಾಹೋಪಾದಿಯಲ್ಲಿ, ಸಮರೋಪಾದಿಯಲ್ಲಿ ಭಾರತ ದಿಗ್ವಿಜಯ ಪಕ್ಷವನ್ನು ನೀವು ಯಾವ ರೀತಿ ಇದನ್ನು ದಿಗ್ವಿಜಯ ಭಾರತ ಪಕ್ಷವನ್ನು ನೀವು ಮುಂದಕ್ಕೆ ತೆಗೆದುಕೊಂಡು ಹೋಗ್ತೀರಾ ಅನ್ನೋದ್ರ ಬಗ್ಗೆ ಜನರಿಗೆ ಸಾಕಷ್ಟು ಕುತೂಹಲಗಳಿವೆ. ಜನರಿಗೆ ಯಾಕೆಂತ ಹೇಳಿದ್ರೆ ಇವತ್ತು ನಿರಾಶೆ ಸ್ಥಿತಿಯಲ್ಲಿದ್ದಾರೆ ನಾಗರಿಕರು, ಪ್ರಜೆಗಳು. ಅವ್ರಿಗೆ ಯಾವುದೇ ಆಲ್ಟರ್ನೇಟಿವ್ಸ್ ಇಲ್ಲ. ಎಲ್ಲ ರಾಜಕೀಯ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಫೇಲ್ಡ್ ಆಗಿದೆ. ಸೊ ಹಾಗೇನೆ ಯಾವುದೂ ಕೂಡ ಒಂದು ಪ್ರಾದೇಶಿಕ ಪಕ್ಷಗಳು ಕರ್ನಾಟಕದಲ್ಲಿ ಬಂದರೂ ಕೂಡ ಅದು ಸಕ್ಸಸ್ ಆಗಲಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಈಗ ಭರವಸೆ ಏನು ಅಂತ ಹೇಳಿದ್ರೆ ಇದರ ಮಧ್ಯೆ ಈ ಸಮಸ್ಯೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ತಗೊಂಡು ಹೋಗ್ತಕ್ಕಂಥ ಒಬ್ಬ ಸಮರ್ಥ ನಾಯಕ ಬೇಕಲ್ಲವೇ ಅಂತಕ್ಕಂಥದ್ದು ಜನ ನಿಮ್ಮ ಕಡೆ ನೋಡ್ತಾ ಇದ್ದಾರೆ. ಇದನ್ನು ನೀವು ಹೇಗೆ ಈ ಸವಾಲನ್ನು ಎದುರಿಸ್ತೀರಿ ಅಂತಕ್ಕಂಥದ್ದು? ಸರ್, ಇದು ಸವಾಲು ಅಂತಂದರೆ ಖಂಡಿತ ನೀವು ಹೇಳಿದಾಗೆ ಅತಿ ದೊಡ್ಡ ಸವಾಲು, ಒಬ್ಬನ ಕೈನಲ್ಲಿ ಏನೂ ಆಗಲ್ಲ. ಆದರೆ ಇಲ್ಲಿ ಛಲ ಬಿಡದ ತ್ರಿವಿಕ್ರಮನಂತೆ ಹೋರಾಟ ಮಾಡಿದ್ರೆ ಮಾತ್ರ ಗೆಲ್ತೀವಿ ಸರ್. ಬಿಟ್ಟು ಹೋಗಬಾರ್ದು. ಯಾರು ನಾಳೆ ನಾನು ಕೂತ್ಕೊಂಡು ಕೂಗಿದ ತಕ್ಷಣ ನನ್ನ ಜೊತೆಗೆ ಯಾರೂ ಬರಲ್ಲ, ಬಂದಿಲ್ಲ. ಆದರೆ ಈ ಹೋರಾಟನ ನಾನು ಒಬ್ಬ ಶುರು ಮಾಡಿದ್ರೆ ಯಾರಾದರೂ ಒಬ್ಬರೋ ಇಬ್ಬರೋ ಮೂವರೋ ಬರ್ಬೋದು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗ್ತದೆ. ಮಾಧ್ಯಮಗಳ ಮೂಲಕ ನಾವು ಅದನ್ನು ಹೇಳ್ಕೋಬೇಕಾಗಿದೆ, ಪ್ರಸ್ತುತಪಡಿಸ್ಕೋಬೇಕಾಗಿದೆ. ಆಗ ನಾವೇನಾದರೂ ಖಂಡಿತ ಜನಗಳು ನಮಗೆ ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಬರ್ತಾರೆ ಅನ್ನೋಂಥ ಒಂದು ಆಶಯ ನನಗಿದೆ ಸರ್. ಬರ್ತಾರೆ. ಯಾಕೆಂತ ಹೇಳಿದ್ರೆ ಒಂದು ಮಾತು ತಾವು ಬಹಳ ಪ್ರಮುಖವಾದಂಥ ಒಂದು ಪದವನ್ನು ಹೇಳಿದರೆ, ಈಗ ಛಲ ಬಿಡದ ತ್ರಿವಿಕ್ರಮ, ಛಲದಂಕಮಲ್ಲ ಅಂತ ನಾವು ಏನು ಹೇಳ್ತೇವೆ, ಪಟ್ಟು, ಬಿಗಿ ಪಟ್ಟು. ಪ್ರಾಯಶಃ ಭಾರತದ ಒಂದು ಸ್ವಾತಂತ್ರ್ಯದ ಹೋರಾಟ ಸಂಗ್ರಾಮದಲ್ಲಿ ನಾವು ನೋಡಿದಾಗ ಇಂಥ ನಾನಾ ಉದಾಹರಣೆಗಳು ನಮಗೆ ನಮ್ಮ ಕಣ್ಮುಂದೆ ನಿಲ್ಲುತ್ತೆ ಅಂತಕ್ಕಂಥದ್ದು. ಅದೇ ಬಹಳ ಮುಖ್ಯ ಅಂತಕ್ಕಂಥದ್ದು. ಪಟ್ಟು ಬಿಡದ ತ್ರಿವಿಕ್ರಮನಂತೆ ನೀವು ಸಮಾಜದ ಪರವಾಗಿ, ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಪರವಾಗಿ ನಾವು ಹೋರಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಬಹಳ ಮುಖ್ಯವಾದಂಥ ಒಂದು ಸಂಗತಿ. ಸೊ ಹಾಗೆಯೇ ಇನ್ನೂ ಒಂದಷ್ಟು ಸಮಸ್ಯೆಗಳ ಕಡೆ ನಾವು ಗಮನ ಹರಿಸಿದಾಗ ಇವತ್ತು ಕರ್ನಾಟಕ ಏನಾಗಿದೆ ಅಂತ ಹೇಳಿದ್ರೆ, ಬೇರೆ ಬೇರೆ ವ್ಯಕ್ತಿಗಳಿಗೆ, ಬೇರೆ ಬೇರೆ ಕಂಪನಿಗಳಿಗೆ ಒಂದು ಹುಲ್ಲುಗಾವಲು, ಒಂದು ರೀತಿಯಾದಂಥ ಒಂದು ಉದ್ಯಾನವನವಾಗಿ ಇಲ್ಲಿ ಪರಿಣಮಿಸಿದೆ. ಇಟ್ ಹ್ಯಾಸ್ ಬಿಕಮ್ ಪ್ಯಾರಡೈಸ್ ಅಂತ ಹೇಳ್ತೇನೆ ನಾನು ಇವತ್ತು ಮಲ್ಟಿನ್ಯಾಷನಲ್ ಕಂಪನೀಸ್ಗೆ. ಹಾಗೇನೆ ಬೇರೆ ಬೇರೆ ರೀತಿಯಾದಂಥ ಬಂದು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂಥ ಒಬ್ಬ ಸ್ಥಳೀಯರಿಗೆ ಇವತ್ತು ತುಂಬ ಒಂದು ರೀತಿಯಾದಂಥ ನೋವು ಮತ್ತು ಸಂಕಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಬಂದಿದೆ. ಈ ಒಂದು ಸಮಸ್ಯೆಯನ್ನು ನೀವು ಹೇಗೆ ದೃಷ್ಟೀಕರಿಸಿದ್ದೀರಿ, ನೀವು ಹೇಗೆ ಇದನ್ನು ಸಾಲ್ವ್ ಮಾಡ್ತೀರಿ, ನೀವು ಹೇಗೆ ಇದನ್ನು ಜನರಿಗೆ ಮನವರಿಕೆ ಮಾಡ್ತೀರಿ ಅಂತಕ್ಕಂಥ? ಖಂಡಿತ ಸರ್, ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಪ್ರತಿಯೊಂದಕ್ಕೂ ಇಲ್ಲಿ ಬೆಂಗಳೂರಿನಂಥ ಮಹಾನಗರವನ್ನೇ ಆಶ್ರಯ ಮಾಡ್ಕೋತಾ ಇರೋದು ಒಂದು ದೊಡ್ಡ ಸಮಸ್ಯೆ ಮತ್ತು ತಪ್ಪು, ಮಹಾ ತಪ್ಪು ಅದು. ಯಾಕೆ ಅಂತಂದರೆ ಇದನ್ನು ನಾನು ನಾಳೆ ಬಂದು ಮಾಡೋದಲ್ಲ, ನಾವು ಬರ್ತೀವೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಆವಾಗಲೇ ಹೇಳಿದೆ, ಯಾರೋ ಮಾಡ್ತಾರೆ ಮಾಡಲಿ. ಆದರೆ ಈಗ ಪ್ರಸ್ತುತ ಇರುವಂಥ ಸರ್ಕಾರ, ಹಿಂದೆ ಇದ್ದಂಥ ಸರ್ಕಾರಗಳು ಯಾವುದೇ ಇರ್ಬೋದು, ನಮ್ಮ ರಾಜ್ಯದ, ಕರ್ನಾಟಕ ರಾಜ್ಯದ ಮಹಾನಗರಗಳಲ್ಲಿ, ಉದಾಹರಣೆಗೆ ಏನು ಬೆಳಗಾವಿ, ರಾಯಚೂರು, ಧಾರವಾಡ, ಹೀಗೆ ನಾವು ಹೋಗ್ತಾ ಹೋದರೆ, ವಿಜಯಪುರ, ಹೀಗೆ ಹೋಗ್ತಾ ಹೋದರೆ ಆ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಅಲ್ಲೇ ಉತ್ತಮ ಗುಣಮಟ್ಟದ ಕಂಪನಿಗಳನ್ನು ಇವತ್ತೇನಿದೆ ಅವರೆಲ್ಲ ಕೊಡಿ, ಅವಕಾಶ ಕೊಡಿ. ಯಾಕಾಗಲ್ಲ? ಯಾಕೆ ಎಲ್ಲರೂ ಕರ್ಕೊಂಬಂದು ಬೆಂಗಳೂರಿಗೆ ಹಾಕಂತೀರಾ? ಮಾಡಬೇಡಿ. ಬೆಂಗಳೂರಿನಲ್ಲಿ ಯಾಕೆ ಹಾಕಂತಿದ್ದೀರಾ? ಅಲ್ಲಿ ಬೇಡ. ಪ್ರತಿಯೊಬ್ಬರಿಗೂ ನೀವು ಆಯಾ ಊರುಗಳಲ್ಲಿ, ಆಯಾ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಅವಕಾಶ ಕೊಟ್ಟರೆ, ಕಾಲೇಜ್ ಇರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಕಂಪನಿಗಳಿರ್ಬೋದು, ಪ್ರತಿಯೊಂದನ್ನು ಪಾಪ ನೋಡಿ, ಅವ್ರು ಯಾರೋ ಬೆಳಗಾವಿಯಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಬೆಂಗಳೂರಿನಲ್ಲಿ ಅಂತದ್ದು, ಎಷ್ಟು ಸಂಬಳ ಇರ್ತದೆ ಸೆಕೆಂಡ್ರಿ, ಅದು ಆ ಕಡೆ ಇರಲಿ. ನಾಳೆ ಊರಿನಲ್ಲಿ ಒಂದು ಸಮಸ್ಯೆನೋ, ಹಬ್ಬನೋ, ಇನ್ನೊಂದು ಅಂತಂದರೆ ಅವ್ನು ಓಡೋಗ್ಬೇಕು ಅಂದ್ರೆ ಅವ್ನಿಗೆ ಕೆಲಸ ಬಿಟ್ಟು ಹೋಗ್ಬೇಕು, ಆಗಲ್ಲ. ಇಲ್ಲಿ ಭಾರ ಜಾಸ್ತಿ ಆಗ್ತಾ ಇದೆ ಅಷ್ಟೇ. ಬೆಂಗಳೂರಿನ ಸುಮ್ಮನೆ ಮಹಾನಗರ ಅಂತ ತೋರಿಸಿ ಏನೋ ಒಂದು ಗಿಮಿಕ್, ಇದು ದುಡ್ಡು ಮಾಡೋ ಒಂದು ವ್ಯವಸ್ಥೆ ಅಷ್ಟೇ. ಆಯಾ ರಾಜ್ಯಗಳಲ್ಲಿ, ಆಯಾ ಜಿಲ್ಲೆ ತಾಲೂಕುಗಳಲ್ಲೇ ನಾವು ಒಂದು ಉತ್ತಮ ಗುಣಮಟ್ಟದ ಶಾಲಾ ಕಾಲೇಜುಗಳು, ಕಂಪನಿಗಳು, ಇಂಥವೆಲ್ಲ ವೃತ್ತಿಪರ ಕೇಂದ್ರಗಳು ಎಲ್ಲವೂ ಆರಂಭ ಆದರೆ ಖಂಡಿತ ಮಾಡ್ಬೋದು ಸರ್ ಅದನ್ನು. ಹಾಗೆಯೇ ಇವತ್ತು ಕರ್ನಾಟಕದಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ಬೆಂಗಳೂರು ಪೀಡಿಸ್ತಾ ಇರತಕ್ಕಂಥ ಬಹುದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಭೂಮಾಫಿಯಾ ಮತ್ತು ರಿಯಲ್ ಎಸ್ಟೇಟ್. ಪ್ರಾಯಶಃ ಈ ಭೂಮಾಫಿಯಾ ಮತ್ತು ರಿಯಲ್ ಎಸ್ಟೇಟಿಂದ ಬಹಳಷ್ಟು ನಾನಾ ರೀತಿಯಾದಂತಹ ಒಂದು ಸಾಮಾಜಿಕ ಮತ್ತು ತೊಂದರೆಗಳಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ ಇವತ್ತು ಕರ್ನಾಟಕದಲ್ಲಿ. ಇದನ್ನು ತಪ್ಪಿಸಲಿಕ್ಕೆ
ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಸುಪ್ರೀಂ ಕೋರ್ಟು ಹೈಕೋರ್ಟು ಕೂಡ ಈ ವಿಚಾರದಲ್ಲಿ ತುಂಬ ಎಷ್ಟೋ ಆರ್ಡರ್ಸ್ ಎಲ್ಲ ಪಾಸ್ ಮಾಡಿ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದಿದೆ. ಇದರಲ್ಲಿ ಇಂಥ ಸರ್ಕಾರ ಇಂಥ ಪಕ್ಷ ಅಂತಕ್ಕಂಥದ್ದಿಲ್ಲ. ಈ ಒಂದು ಸಮಸ್ಯೆಯನ್ನು ನಿಮ್ಮ ಪಕ್ಷ ನೀವು ಹೇಗೆ ಇದನ್ನು ಒಂದು ಯಾವ ದೃಷ್ಟಿಯಲ್ಲಿ ಇದನ್ನು ನೀವು ನೋಡಿದ್ದೀರಾ? ಇದಕ್ಕೆ ಈ ಒಂದು ಜ್ವಲಂತ ಸಮಸ್ಯೆಗಳಿಗೆ ನಿಮ್ಮಲ್ಲಿರ್ತಕ್ಕಂಥ ಪರಿಹಾರಗಳು ಯಾವುದು ಅಂತಕ್ಕಂಥದ್ದು ಜನರಿಗೆ ತಿಳಿಸಿದ್ರೆ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ನಿಜ ಸರ್ ಇಲ್ಲಿ ನಾವೇನು ಕಳ್ಕೊಂಡಿರ್ತೀವಿ, ಈಗ ನಮ್ಮ ಊರಿನಲ್ಲೇ, ನಾನು ವಿಜಯನಗರದಲ್ಲೇ ಅಂತಲೇ ಹೇಳ್ತೀನಿ, ಅಲ್ಲಿ ನಾವೇನು ಯಾವುದೋ ಒಂದು ಕೆರೆ ಕಳ್ಕೊಂಡಿದ್ರೆ, ಒಂದು ಗೋಮಾಳ ಕಳ್ಕೊಂಡಿದ್ರೆ, ಅಲ್ಲಿನ ಸ್ಥಳೀಯರು ಮೊದಲು ಅದನ್ನು ಧ್ವನಿ ಎತ್ತಬೇಕು. ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರ್ಕಾರಿ ಜಾಗ ಹೊಡೆದಿರೋದು, ಅವ್ರ ಆಸ್ತಿ ನಾವೇನು ಕೇಳೋಕ್ಕೆ ಹೋಗಲ್ಲ. ನಾವು ಯಾವಾಗ 4 ಜನ ಸೇರಿಸ್ಕೊಬೇಕು, ಬರಲಿಲ್ಲ ಅಂದರೆ ಒಬ್ಬರೇ ಹೋರಾಟ ಮಾಡಲಿ. ಅದಕ್ಕೋಸ್ಕರ ಅಂತಲೇ 2005ರಲ್ಲಿ ಮಾಹಿತಿ ಹಕ್ಕು ಆಯೋಗ ಅಂತ ಬಂದಿದ್ದು. ಇವತ್ತು ಅದು ಕೂಡ ಏನಾಗಿದೆ ಅಂತಂದರೆ ಕೇವಲ ಎದುರಿಸಿ ಬೆದರಿಸಿ ಹಣ ಮಾಡೋದಕ್ಕೆ ಅದನ್ನು ಕೂಡ ಆ ಮಾಹಿತಿ ಹಕ್ಕನ್ನು ಬಳಸ್ಕೊಳ್ಳುವಂಥ ರೀತಿ ಆಗಿಬಿಟ್ಟಿದೆ. ಎಷ್ಟೋ ಜನ ಈ ಮೊನ್ನೆ ಕೂಡ ನಾವು ಹೋದ್ವಾರದಲ್ಲಿ ನೋಡಿದ್ವಿ, ಮಾಹಿತಿ ಹಕ್ಕು ಕೂಡ ಇವ್ರ ಮೇಲೆಲ್ಲ ಕ್ರಮ ತಗೋಬೇಕು, ಸಿಕ್ಕಾಪಟ್ಟೆ ಲೆಟರ್ಗಳು ಹಾಕ್ತಾರೆ. ಈಗ ನನಗೆ ಹೇಳ್ತಾರೆ, ಏನು ಇಷ್ಟೊಂದು ಲೆಟ್ರ್ ಹಾಕ್ತೀರಾ ಅಂತ. ನೀವು ಭ್ರಷ್ಟಾಚಾರ ಕಡಿಮೆ ಮಾಡಿ, ನಾವು ನಾಳೆಯಿಂದ ಲೆಟ್ರೇ ಹಾಕಲ್ಲ, ಬಿಟ್ಬಿಡ್ತೀವಿ ನಾವು ಅಂತಲೇ ನಾನು ಹೇಳೋದು. ಅಬಕಾರಿ ಇಲಾಖೆ, BBMP, ಬೆಂಗಳೂರು ಉತ್ತರ ಮತ್ತು ದಕ್ಷಿಣ ಈ ತಾಲೂಕುಗಳು, ತಹಸೀಲ್ದಾರ್ಗಳು, ಇವರೆಲ್ಲರೂ ನೋಡಿದ್ರೆ ಏನು ಒಬ್ಬೊಬ್ಬರು ಅದು ಎಷ್ಟೆಷ್ಟು ಕೋಟಿ ಬದುಕ್ತಾರೋ, ಊಟ ಎಷ್ಟು ಸತಿ ಮಾಡ್ತಾರೋ ಒಂದು ದಿನಕ್ಕೆ ಗೊತ್ತಿಲ್ಲ ಸರ್. ಲೂಟಿ ಹೊಡೆದು ಇಟ್ಬಿಟ್ಟಿದ್ದಾರೆ. ಕೆರೆಗಳೇ ಇಲ್ಲ, ಗೋಮಾಳಗಳೇ ಇಲ್ಲ, ದೊಡ್ಡ ದೊಡ್ಡ ಬಿಲ್ಡಿಂಗು, ಲೇಔಟು ಅವರೇ ನೆಕ್ಸ್ಟ್ ಕಾರ್ಪೊರೇಟರ್ ಆಗೋದಾದ್ರೆ, ಯಾಕೆಂದರೆ ದುಡಿದ್ಬಿಟ್ಟಿರ್ತಾರೆ ಸರ್. ಇವತ್ತು ಬೆಂಗಳೂರಿನ ಸರ್ವೆ ಇಲಾಖೆಯಲ್ಲಿ ಇದು ಕೆರೆ ಅಂತಲೇ ಇದೆ, ಇವ್ರ ಹತ್ರ ಸುಪ್ರೀಂ ಕೋರ್ಟ್ ಆಡಿದೆ, ಸೈಟ್ ಅಂತ ಮಾಡಿಕೊಂಡು ಖಾತೆ ಎಲ್ಲ ಮಾಡ್ಕೊಡ್ತಾ ಇರೋದಕ್ಕೆ. ಅಂದರೆ ನಮ್ಮ ವ್ಯವಸ್ಥೆ ಎಷ್ಟು ಭ್ರಷ್ಟವಾಗಿದೆ, ಯಾಕೆ ಜನ ಅದನ್ನು ಕೇಳಲ್ಲ ಅಂತ. ಇಲ್ಲಿ ಈ ಭಾರತ ದೇಶ ಇರ್ಬೋದು, ಈ ಅಥವಾ ಸಣ್ಣದಾಗಿ ನನ್ನ ರಾಜ್ಯದ ಮಟ್ಟಕ್ಕೆ ಪ್ರಾದೇಶಿಕವಾಗಿ ಮಾತಾಡಿದಾಗ ಪ್ರತಿಯೊಬ್ಬ ಮತದಾರನು ಮಾತಾಡಬೇಕು ಸರ್. ಕೇವಲ 500 ರೂಪಾಯಿ 1000 ರೂಪಾಯಿ ನಮ್ಮ ಶಾಸಕ ನೋಡೋಕೆ ಚೆನ್ನಾಗವನೇ, ಬೆಳ್ಳವನೇ, ಫಿಲಮ್ ಆಕ್ಟರ್ ಥರ ಅವನೇ ಅಂತ ಕೂಡ ಕಾಸಿಸ್ಕೋಬೇಡಿ. ನಿಮ್ಮ ಮತದ ಮೌಲ್ಯ ನಿಮಗೆ ಗೊತ್ತಿಲ್ಲ. 1 ವರ್ಷದ ಬಜೆಟ್ ಇವತ್ತು 3.5 ಲಕ್ಷ ಕೋಟಿಗೆ ಇರ್ಬೋದು. 5 ವರ್ಷಕ್ಕೆ ಎಷ್ಟಾಯಿತು ಅದನ್ನು ಲೆಕ್ಕ ಹಾಕಿದ್ರೆ, ಅದನ್ನು ಡಿವೈಡ್ ಮಾಡಿಕೊಂಡ್ರೆ ಮತದಾರರಿಗೆ ನಿಮ್ಮ ಒಂದು ಮತದ ಬೆಲೆ ಲಕ್ಷಾಂತರ ರೂಪಾಯಿ ಆಯಿತು. ಹಂಗಂತ ಲಕ್ಷ ಇಸ್ಕೊಂಡು ಸುಮ್ಮನಾಗಿರಿ ಅಂತಲ್ಲ, ಪ್ರಶ್ನೆ ಕೇಳಿ. ಆವತ್ತು ಈ ದೇಶ ಉದ್ಧಾರ ಆಗ್ಬೋದು, ಆವತ್ತು ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗ್ಬೋದು. ಆ ನಿಟ್ಟಿನಲ್ಲಿ ಬದಲಾವಣೆ ಆಗಬೇಕಾಗಿದೆ ಸರ್. ಒಟ್ಟಿನಲ್ಲಿ ನಿಮ್ಮ ಆಶಯಗಳು ಮತ್ತು ನಿಮ್ಮ ಕೆಲವು ಆಕಾಂಕ್ಷೆಗಳು ಮತ್ತು ಧೋರಣೆಗಳು ನೋಡಿದಾಗ ಒಂದು ಸಮಗ್ರವಾದಂತಹ ಒಂದು ಬದಲಾವಣೆಯತ್ತ ನಿಮ್ಮ ಪಕ್ಷ ದಿಗ್ವಿಜಯ ಭಾರತ ಹೊರಟಿದೆ ಅಂತ ಅನ್ನಿಸ್ತಾ ಇದೆ. ಇದುವರೆಗೆ ನೀವು ಬಹಳಷ್ಟು ವಿಚಾರಗಳು ನಮ್ಮ ಪ್ರಜೆಗಳಿಗೆ ಅಗತ್ಯವಾಗಿರ್ತಕ್ಕಂಥ, ಪ್ರಜೆಗಳಿಗೆ ನೇರವಾಗಿ ಸಂಬಂಧ ಇರತಕ್ಕಂಥ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ನೀವು ಚರ್ಚೆ ಮಾಡಿದ್ದೀರಿ. ಹಾಗೆಯೇ ನಿಮ್ಮ ಮೂಲ ಪ್ರಣಾಳಿಕೆಯಲ್ಲಿ ಈ ನೆಲದ ರಕ್ಷಣೆ, ಈ ಜಲದ ಸಂರಕ್ಷಣೆ, ಈ ಜನತೆಯ ಒಂದು ಸಂಕಷ್ಟಗಳಿಗೆ ಸ್ಪಂದಿಸುವಂತಹ ಒಂದು ಅರ್ಥಪೂರ್ಣವಾದಂಥ ಒಂದು ಪ್ರಣಾಳಿಕೆಯನ್ನು ನೀವು ರಚಿಸಿಕೊಂಡಿದ್ದೀರಾ. ಸೊ ಹಾಗೆಯೇ ಇದರಲ್ಲಿ ಶಿಕ್ಷಣಕ್ಕೆ ನೀವು ಹೆಚ್ಚಿನ ಒತ್ತು ಕೂಡ ಕೊಟ್ಟಿದ್ದೀರಾ. ಶಿಕ್ಷಣ ಮತ್ತು ಹೆಣ್ಣು ಮಕ್ಕಳ ಒಂದು ರಕ್ಷಣೆ, ಹಾಗೆ ಪಶುಸಂಗೋಪನೆ, ಹೀಗೆ ಇತ್ಯಾದಿ ವಿಚಾರಗಳನ್ನು ನೀವು ಪ್ರಧಾನವಾಗಿ ಯಾವುದು ಇವತ್ತು ಸಮಾಜವನ್ನು ಕಾಡ್ತಾ ಇದೆ, ಅದೇ ನಿಮ್ಮ ಪಕ್ಷದ ಒಂದು ದಿಗ್ವಿಜಯ ಭಾರತ ಪಕ್ಷದ ಒಂದು ಪ್ರಣಾಳಿಕೆ ಆಗಿದೆ ಅಂತ ಇದರಲ್ಲಿ ಕಾಣ್ತಾ ಇದೆ ನಮಗೆ. ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಪಕ್ಷ ಒಂದು ಉಜ್ವಲವಾದ ರೀತಿಯಲ್ಲಿ ಒಂದು ಕರ್ನಾಟಕದ ಕನ್ನಡಿಗರ ಪರವಾಗಿ ನಿಲ್ಲುವಂತಹ ಒಂದು ದೊಡ್ಡ ಪಕ್ಷವಾಗಿ ಬೆಳೆಯುತ್ತೆ ಅಂತ ನಾನಾದರೂ ಆಶಿಸ್ತೇನೆ. ಪ್ರಿಯ ವೀಕ್ಷಕರೇ, ಇದುವರೆಗೆ ತಾವೆಲ್ಲ ಕೇಳಿದ್ರಿ ಅರವಿಂದ್ ರಾಜೀವ್ ಅವರು ಯಾವ ರೀತಿಯಾದಂತಹ ಒಂದು ದೊಡ್ಡ ಆಕಾಂಕ್ಷೆಗಳನ್ನು ಅವರು ಹೊತ್ತಿದ್ದಾರೆ. ಅವರು ಬೆಟ್ಟದಷ್ಟು ಆಕಾಂಕ್ಷೆಗಳನ್ನು ಹೊತ್ತಿದ್ದಾರೆ. ಅವರ ಆಕಾಂಕ್ಷೆಗಳೆಲ್ಲ ಒಂದು ಕಾರ್ಯರೂಪಕ್ಕೆ ಬರಬೇಕಾದರೆ ಜನತೆ ಮತ್ತು ಸಮಾಜ ಎಲ್ಲರೂ ಕೂಡ ಕೈ ಜೋಡಿಸಬೇಕಾಗುತ್ತೆ. ಇದು ಪ್ರಜಾತಂತ್ರ. ಪ್ರಜಾತಂತ್ರದಲ್ಲಿ ಒಬ್ಬ ವ್ಯಕ್ತಿ ಸೆಟೆದು ನಿಂತಾಗ ಒಬ್ಬ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ನಾವು ಈ ಭಾರತೀಯ ಪ್ರಜಾತಂತ್ರದಲ್ಲಿ ನೋಡಿದ್ದೇವೆ. ಮುಂದೇನೂ ಕೂಡ ರಾಜೀವ್ ಅಂತಹವರ, ಅರವಿಂದ್ ರಾಜೀವ್ ಅಂತಹವರ ಮುಖಾಂತರ ದಿಗ್ವಿಜಯ ಪಕ್ಷ ಕರ್ನಾಟಕದಲ್ಲಿ ಒಂದು ದೊಡ್ಡ ಉಜ್ವಲ ಪಕ್ಷವಾಗಿ ಮುಂದಿನ ದಿನಗಳಲ್ಲಿ ಹೊರಹೊಮ್ಮುತ್ತೆ ಅಂತ ನಾವು ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸರ್, ಇಷ್ಟೊತ್ತು ನಮ್ಮ ಸ್ಟುಡಿಯೋನಲ್ಲಿ ನೀವು ಹಾಜರಾಗಿ ಕೆಲವು ಪ್ರಶ್ನೆಗಳಿಗೆ, ಗಂಭೀರವಾದಂಥ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಾ. ಸೊ ನಾನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಜನತೆಯ ಪರವಾಗಿ ನಮಸ್ಕಾರ. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.